ಪ್ರಮೋದ್ ಬರೋಬರ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಷ್ಟು ಗಂಟೆ ಟೈಮು? ಇವಾಗ 4:45 ಟೈಮ್. 5:45, 4:45 ಸೊ ಟೈಮ್ ಇವಾಗ 4:45 ಅಲ್ಲ, 5:45 ಅಲ್ಲ, ಆ್ಯಕ್ಚುಲಿ 5:15. ಸೊ ನಾವು ಬೆಳಗ್ಗೆ ಪೂಜೆಗೆ ಹೊರಟಿದ್ದೀವಿ. ಸೊ ನೀವು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿರ್ತೀರಾ ನೆನ್ನೆ ಏನೇನೆಲ್ಲ ಆಯಿತು ಅಂತ ಹೇಳಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ ಇವತ್ತು. ಸೊ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನಾಗುತ್ತೆ ಅಂತ ನಾನು ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಪೂಜೆ 6 AM ಆಗೋದು. ನಾವು 5:30 AM ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೆಂಪಲ್ ಎಷ್ಟು ಪೀಸ್ ಆಗಿದೆ, ಎಷ್ಟು ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ನಾನು ಹೇಳ್ದಂಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ರೂಮ್ ಪಕ್ಕದಲ್ಲೇ ಇರೋದ್ರಿಂದ ನಾವು ಪದೇ ಪದೇ ಟೆಂಪಲ್ಗೆ ಬರ್ತಾನೆ ಇರ್ತೀವಿ. ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋ ತನಕ ಎಷ್ಟಾಗುತ್ತೆ ಅಷ್ಟು ದರ್ಶನ ಮಾಡ್ತಾನೆ ಇರ್ತೀವಿ. ಕ್ರೌಡ್ ಇದ್ದರೆ ಹೊರಗಡೆಯಿಂದ ದರ್ಶನ ಮಾಡ್ತೀವಿ, ಇಲ್ಲ ಅಂದರೆ ನಾವು ಒಳಗಡೆನೇ ಹೋಗಿ ದರ್ಶನನ ಮಾಡ್ತೀವಿ. ಇವಾಗ ಜನ ಜಾಸ್ತಿ ಇಲ್ಲ, ಆ್ಯಕ್ಚುಲಿ ಜನನೇ ಇಲ್ಲ. ಸೊ ಹಾಗಾಗಿ ನಾನು ಕಂಪ್ಲೀಟ್ ಟೆಂಪಲ್ ವಿಡಿಯೋನ ಈ ವ್ಲಾಗಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ, ನನಗೆ ಈ ಟೆಂಪಲ್ ಅಂದರೆ ತುಂಬಾ ಒಂದು ಡೀಪ್ ಕನೆಕ್ಷನ್ ಅಂತ ಹೇಳ್ಬೋದು. ಮೇ ಬಿ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದ್ರಿಂದ ಆ ಕನೆಕ್ಷನ್ ಅಂದಿರ್ಬೋದು, ಎಲ್ರಿಗೂ ಇರುತ್ತೆ. ಹಾಗೆ ಅದೇ ರೀತಿ ನನಗೂ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಟೆಂಪಲ್ಗೆ ಪ್ರತಿ ಸಲ ಬಂದಾಗಲೂ ಇಯರ್ಲಿ ಒನ್ಸ್ ಆರ್ ಲೈಕ್ 2 years ಒನ್ಸ್ ಅಷ್ಟೇ ನಾವು ಬರೋದು. ಆಲ್ವೇಸ್ ಇಟ್ ಫೀಲ್ಸ್ ಲೈಕ್ ಹೋಮ್. ಒಂದು ಡೀಪ್ ಕನೆಕ್ಷನ್ ಇರುತ್ತೆ, ಆ ಪೀಸ್ ಅನಿಸುತ್ತೆ, ತುಂಬಾ ಪೀಸ್ ಅನಿಸುತ್ತೆ. ಜನ ಕ್ರೌಡ್ ಇದ್ರೂ ಕೂಡ ತುಂಬ ಪೀಸ್ ಅನಿಸುತ್ತೆ. ನನಗೆ ಪರ್ಸ್ನಲಿ ಲಿಸ್ಟ್ ಆಫ್ ಗಾಡ್ಸ್ ತೆಗ್ದಾಗ ಈ ನಮ್ಮ ಮನೆ ದೇವರಂತೂ ಫಸ್ಟ್ ಇರುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಗಾಡ್, ಒನ್ ಆಫ್ ದಿ ಫೇವ್ರೆಟ್ ಗಾಡ್ ಅಂತನಲ್ಲ, ದಿಸ್ ಇಸ್ ಮೈ ಫೇವ್ರೆಟ್ ಗಾಡ್. ಸೊ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ವೆರಿ ಡೀಪ್ ಕನೆಕ್ಟೆಡ್. ಸೊ ಬೆಳಗಿನ ಪೂಜೆ ಆಯಿತು, ಸ್ವಲ್ಪ ರಿಚುವಲ್ಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೇನು ಬೆಳಕಾಗಿದೆ. ನಮಗೆ ರಿಟರ್ನ್ ಟ್ರೈನ್ ಮಂಡೇ 4 PM ಇರೋದ್ರಿಂದ ನಾವು ಅರೌಂಡ್ 4 PM ತನಕನೂ ಫ್ರೀನೇ. ಸೊ ಹಾಗಾಗಿ ಇಲ್ಲೇ ಸರೌಂಡಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ. ನೀವೆಲ್ಲರೂ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ಬೋದು ಈ ಹುಡುಗ ಯಾರಂತ. ಸೊ ಇವನ ಹೆಸರು ಪ್ರಜ್ವಲ್, ಅವನು ಇಲ್ಲೇ ಅವನೇ. ಸೊ ಅವ್ನು ನಮಗೆ ನೆನ್ನೆನೇ ಸಿಕ್ಕಿದ್ದ. ಸೊ ನಿನ್ನೆ ಸಂಡೇ ಆಗಿತ್ತು ಆ್ಯಂಡ್ ಇವತ್ತು ಮಂಡೇ. ಸೊ ಅವ್ನು ನಿನ್ನೆಯಿಂದನೂ ನಮ್ಮ ಜೊತೆನೇ ಇದ್ದಾನೆ. ಅವನಿಗೆ ವೆಯ್ಟ್ ಮಾಡ್ತಿದ್ದ ನಮ್ಮ ಜೊತೆ ವಿಡಿಯೋ ಮಾಡೋದಕ್ಕೆ. ಸೊ ಅವನ ಹೆಸರು ಪ್ರಜ್ವಲ್ ಆ್ಯಂಡ್ ಅವನು ಚಿಂಚಿಲಿಯಿಂದ. ಅವನು ಕೂಡ ವ್ಲಾಗ್ಸ್ ಎಲ್ಲ ಮಾಡ್ತಾನೆ. ಫಾಲೋ ಮಾಡಿ, ಶೇರ್ ಮಾಡಿ ಸರ್. ಐತ್ರಿ ಬ್ಲಾಗರ್ ಪಜ್ಜು ಅಂತ, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿದ್ದು ಇದೇ ಐತ್ರಿ, ಫಾಲೋ ಮಾಡಿರಿ. ಸೊ ನಾವಿವಾಗ ಸುಮ್ಮನೆ ಹಾಗೆ ಟೆಂಪಲ್ ಸುತ್ತಮುತ್ತ ಏನಿದೆ ಅಂತ ನೋಡ್ತಾ ಇದ್ವಿ. ನಾವು ಪ್ರತಿ ವರ್ಷವೂ ನೋಡಿದ್ದೀವಿ, ಬಟ್ ಸ್ಟಿಲ್ ಇವಾಗ ಟೈಮ್ ಇರೋದ್ರಿಂದ ಹಾಗೆ ನೋಡ್ತಾ ಇದ್ದೀವಿ. ಇಲ್ಲಿ ಕುದುರೆನೆಲ್ಲ ಟ್ರೈನ್ ಮಾಡ್ತಾರೆ. ಸೊ ಆ ಜಾಗಕ್ಕೆ ಬಂದಿದ್ದೀವಿ ಇವಾಗ. ಆ್ಯಂಡ್ ನಿನ್ನೆ ದೇವ್ರ ಕುದುರೆ ಬಂದಿತ್ತಲ್ಲ, ಸೊ ಅದನ್ನು ಸಪ್ರೇಟ್ ಇಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ಇವಾಗ. ದೇವ್ರ ಕುದುರೆನ ಹೇಗೆ ಇಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ದೇವ್ ಕುದುರೆನ ನೋಡ್ಕೊತಾ ಇರೋವಂಥ ಒಬ್ರು ಪರ್ಸನ್ ಹೇಳಿದ್ರು, ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವೆಶನ್ ಇದ್ರೆ ಕೇಳ್ಕೊಳ್ಳಿ, ಸೊ ದಟ್ ಅದರ ರೈಟ್ ಲೆಗ್ನ ಎತ್ಬಿಟ್ಟು ಅದು ನಿಮಗೆ ಆನ್ಸರ್ ಆಗಿ ಹೇಳುತ್ತೆ ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್. ಇದೆಲ್ಲ ಡಿಪೆಂಡ್ಸ್, ಅವರವರ ನಂಬಿಕೆ ಇದು. ನಾನು ಎಲ್ಲರೂ ಬಿಲೀಫ್ನ ರೆಸ್ಪೆಕ್ಟ್ ಮಾಡ್ತೀನಿ. ಸುಮ್ಮನೆ ಅನ್ನೆಸೆಸರಿಯಾಗಿ ಅದೆಲ್ಲ ಇರುತ್ತಾ ಇದೆಲ್ಲ ಇರುತ್ತಾ ಅಂತ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರು ಹೇಳಿದ್ದನ್ನು ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ನಂಬ್ತೀರಾ ಅಂತ ಎಲ್ಲ ಹೇಳಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಂಬಿದ್ರೆ ಇದೆ, ನಂಬಿಲ್ಲ ಅಂದರೆ ಇಲ್ಲ. ಸೊ ಅವರವರ ನಂಬಿಕೆ ಅವ್ರವ್ರಿಗೆ ಗ್ರೇಟೆ. ಸೊ ಎಲ್ಲರ ನಂಬಿಕೆನೂ ನಾವು ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ. ಫಾಲೋ ಮಾಡ್ತೀವೋ ಇಲ್ವೋ ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ. ಸೊ ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋವಂಥ ಜಾಗ, ಇದಕ್ಕೂ ಒಂದು ಹಿಸ್ಟ್ರಿ ಇದೆ, ಒಂದು ಸ್ಟೋರಿ ಇದೆ ಆ್ಯಕ್ಚುಲಿ. ಸೊ ದೇವಸ್ಥಾನದಿಂದ ಅರೌಂಡ್ 1 kilometer ಆಗುತ್ತೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಮುಂದೆ ನಡ್ಕೊಂಡು ಬಂದುಬಿಟ್ವಿ. ಬಟ್ ಅಮ್ಮ ಮತ್ತು ಅಜ್ಜಿ ಹಿಂದೆನೇ ಉಳ್ಕೊಂಡ್ರು. ಅಜ್ಜಿಗೆ ತುಂಬ ದೂರ ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಲಿಫ್ಟ್ ಕೇಳ್ತಾಯಿದ್ರು ಅಮ್ಮ ಅವ್ರಿಗೋಸ್ಕರ. ಸೊ ಒಬ್ಬರು ಗಾಡಿ ನಿಲ್ಲಿಸಿ ಲಿಫ್ಟ್ ಕೊಡ್ತೀನಿ ಅಂತ ಕರ್ಕೊಂಡು ಹೋದರು. ಸೊ ಫೈನಲಿ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ಲೊಕೇಶನ್ ನೇಮ್ ಬಂದ್ಬಿಟ್ಟು ಹಾಲೊಳ ಅಂತ.
ಸೊ ಹಾಲು ಅಂದರೆ ಎಲ್ರಿಗೂ ಗೊತ್ತಾಗಿದೆ ಮಿಲ್ಕ್ ಅಂತ. ಸೊ ಯಾಕೆ ಹಾಲೊಳ ಅಂತಾರೆ ಅಂದರೆ ಇಲ್ಲಿ ಒಂದು ಬೋರ್ ಥರ ಹಾಕಿದ್ದಾರೆ. ಸೊ ಅಲ್ಲಿ ನೀರು ಕುಡಿದ್ರೆ ಅದು ಹಾಲು ಥರ ಸ್ಮೆಲ್ ಆಗುತ್ತೆ, ಹಾಲು ಥರ ಫೀಲ್ ಆಗುತ್ತೆ ಅಂತ ಹೇಳಿ, ಮಿಲ್ಕ್ ಥರ. ಸೊ ಸ್ಟೋರಿ ಏನಂದರೆ, ಸೊ ದೇವರು ಯುದ್ಧ ಮಾಡಿ ಬಂದಮೇಲೆ ತುಂಬ ಟಯರ್ಡಾಗಿ ಬಂದಾಗ ಸೊ ಇಲ್ಲಿ ಒಬ್ಬರು ಕುರಿ ಕಾಯ್ತಾ ಕೂತಿರ್ತಾರಂತೆ ಅಂತೆ. ಓಕೆ, ಇದು ಸ್ಟೋರಿ ಇದೆಲ್ಲ. ಓಕೆ, ಸೊ ಇಲ್ಲಿ ಕುರಿ ಕಾಯ್ತಾ ಕೂತಿರ್ತಾರಂತೆ. ಅವರಿಗೆ ಹಾಲು ಕೇಳಿದಾಗ ಅವರು ಕೊಡಲ್ಲ ಅಂತ ಹೇಳ್ತಾರೆ. ನಿಮ್ಮ ಕುರಿ ಹಾಲು ಕೊಡಿ ಅಂತ ಹೇಳಿದಾಗ ಅವ್ರು ಕೊಡಲ್ಲ ಅಂತ ಹೇಳಿದಾಗ ಸೊ ದೇವರಿಗೇ ಸಿಟ್ಟು ಬಂದುಬಿಟ್ಟು ಲೈಕ್ ಕೋಪ ಮಾಡಿಕೊಂಡು ನಿಮ್ಮ ಕುರಿಗಳೆಲ್ಲ ಕಲ್ಲಾಗ್ಬಿಡ್ಲಿ, ನಿಮ್ಮ ಕುರಿ ಹಾಲೆಲ್ಲ ಲೈಕ್ ಹೊಳೆ ಥರ ಅರ್ಧೋಗ್ಲಿ ಅಂತ ಶಾಪ ಕೊಡುತ್ತಂತೆ. ಸೊ ಹಾಗಾಗಿ ಈ ಜಾಗಕ್ಕೆ ಹಾಲೊಳ ಅಂತ ಹೇಳ್ತಾರೆ. ಆ್ಯಂಡ್ ಮುಂಚೆ ಈ ಥರ ಎಲ್ಲ ಹೊಳೆ ಥರ ಎಲ್ಲ ಇರಲಿಲ್ಲ. ಆ್ಯಂಡ್ ನಿನ್ನೆ ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರ್ತಿತ್ತು. ಸೊ ನಾವು ನಿನ್ನೆ ಬರಲಿಲ್ಲ, ಕ್ರೌಡ್ ಇರುತ್ತೆ ಅಂತಲೇ. ಸೊ ಇವತ್ತು ಬಂದಿದ್ದೀವಿ. ಇವತ್ತು ಯಾರೂ ಜಾಸ್ತಿ ಜನ ಇಲ್ಲ. ಆ್ಯಂಡ್ ಕುರಿಗಳು ಕೂಡ ಕಲ್ಲಾಗಿರೋ ಅಂಥ ಒಂದು ಜಾಗ ಇದೆ. ಸೊ ನಾನು ನಿಮ್ಗೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಮತ್ತು ನಮಗೆ ಪ್ರಜ್ವಲ್ ಬಂದು ಅವ್ರ ಮನೆಯಲ್ಲೇ ಬೆಳೆದಿರೋಂತಹ ಪಪಾಯ ಮತ್ತು ಸ್ವೀಟ್ಸ್ ಎಲ್ಲ ತಂದುಕೊಟ್ಟ. ಅವ್ನು ನಮ್ಮ ಜೊತೆನೇ ಇದ್ದ. ಸ್ಕೂಲ್ಗೆ ಹೋಗು ಅಂದರೆ ಹೋಗ್ತಾ ಇರಲಿಲ್ಲ ಅವನು. ಸೊ ನಮ್ಮ ಜೊತೆನೇ ಇದ್ದ ಥ್ರೂ ಔಟ್ ದಿ ಡೇ. ಮತ್ತು ಈ ಹಾಲೊಳದಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಆ ಕುರಿಗಳು ಕಲ್ಲಾಗಿರೋಂಥ ಒಂದು ಜಾಗ ಇದೆ. ಆ್ಯಂಡ್ ಕಿಶನ್ ಕೂಡ ಪ್ರಜ್ವಲ್ ಸೈಕಲ್ನ ಓಡಿಸ್ತಾ ಇದ್ರು. ಹೊಳೆ ಅಂದಮೇಲೆ ಹಾವು ಕಾಣಿಸುತ್ತೆ. ಸೊ ಇವರೆಲ್ಲ ಹಾವನ್ನ ನೋಡೇ ಇಲ್ಲ ಅನ್ನೋ ಥರ ತುಂಬ ಡೀಪಾಗಿ ಹಾವನ್ನೆಲ್ಲ ನೋಡ್ತಾ ಇದ್ರು. ಆ ಗ್ಯಾಪಲ್ಲಿ ನಮ್ಮಪ್ಪ ಕಿಶನ್ ಓಡಿಸ್ತಾ ಇದ್ದಿದ್ದು ಸೈಕಲ್ನ ನಮ್ಮಪ್ಪ ತೊಗೊಂಡೋಗಿ ಓಡಿಸ್ತಾ ಇದ್ರು. ಸೊ ಕುರಿಗಳೆಲ್ಲ ಕಲ್ಲಾಗಿತ್ತು ಅಂತ ಹೇಳಿದ್ನಲ್ಲ, ಇದೇ ಆ ಜಾಗ. ಮುಂಚೆ ಈಗೆಲ್ಲ ಇರಲಿಲ್ಲ, ಸುಮ್ಮನೆ ಖಾಲಿ ಇತ್ತು. ಇವಾಗ ಟೆಂಪಲ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಮುಂಚೆನೇ ಚೆನ್ನಾಗಿತ್ತು ಅನಿಸುತ್ತೆ. ಜಸ್ಟ್ ಒಂದು ಮರ ಇತ್ತು, ಪ್ಲಸ್ ಏನೂ ಇರಲಿಲ್ಲ, ಈ ಥರ ಟೆಂಪಲ್ ಥರ ಏನೂ ಇರಲಿಲ್ಲ. ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿಂದ ಹೊರಟಿ ಮತ್ತೆ ಇಲ್ಲೊಂದು ಪಾಂಡುರಂಗ ಟೆಂಪಲ್ ಇದೆ. ಸೊ ಅಲ್ಲಿಗೆ ಬಂದ್ವಿ. ಸೊ ನಾವು ಪಾಂಡುರಂಗ ಟೆಂಪಲ್ ಮುಗಿಸ್ಕೊಂಡು ಯಲ್ಲಮ್ಮ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈ ಒಂದು ಚಿಕ್ಕ ರೇಣುಕಾ ದೇವಿ ಟೆಂಪಲ್ ಇದೆ. ಮುಂಚೆ ಎಲ್ಲ ಹೆಂಗೆ ಅಂದರೆ ನಾವು ಇಲ್ಲಿ ಮಾಯಕ ದೇವಿ ಟೆಂಪಲ್ ಚಿಂಚಿಲಿಯಲ್ಲಿ ಮುಗಿಸ್ಕೊಂಡು ಬೆಳಗಾವಿಯಲ್ಲಿರೋ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಮುಗಿಸ್ಕೊಂಡೇ ಹೋಗ್ತಾ ಇದ್ದು. ಇವಾಗ ಅಲ್ಲಿ ಹೋಗಲ್ಲ, ಇಲ್ಲೇ ಚಿಕ್ಕ ಟೆಂಪಲ್ ಇರೋದ್ರಿಂದ ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಸೊ ಚಿಂಚಿಲಿ ಮಾಯಕ ದೇವಿ ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಇಬ್ಬರು ಅಕ್ಕ ತಂಗಿ ಇರೋ ಅಂಥ ಒಂದು ನಂಬಿಕೆ. ಸೊ ಹಾಗಾಗಿ ಇಬ್ಬರಿಗೂ ಒಟ್ಟಿಗೆ ಪೂಜೆ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ. ಸೊ ನಾವು ನೆಕ್ಸ್ಟ್ ಬಂದಿದ್ದೆ ಬಳೆ ತೊಗೊಳ್ಳೋದಕ್ಕೆ. ಇಲ್ಲಿ ತೊಗೊಂಡ್ರೆ ಬಳೆ ತೊಗೊಳ್ಬೇಕು, ಇಲ್ಲಾಂದರೆ 9 ಗಜದ ಸೀರೆ ತೊಗೊಳ್ಬೇಕು. ಸೊ ಇವೆರಡೇ ಇಲ್ಲಿ ಫೇಮಸ್ ಆಗಿರೋದ್ರಿಂದ. ಸೊ ಇಲ್ಲಿ ಬಳೆ ಯಾಕೆ ಇಲ್ಲಿ ನಾವು ಪರ್ಟಿಕ್ಯುಲರಾಗಿ ತೊಗೊತೀವಿ ಅಂದರೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ, ನಾನು ನೋಡ್ದಂಗೆ ಇಲ್ಲಿ ಸಿಗೋ ಅಂತಹ ಬ್ಯಾಂಗಲ್ ಆ ಥಿಕ್ನೆಸ್ ಇರ್ಬೋದು ಅಥವಾ ಫುಲ್ ಗ್ರೀನಾಗಿ ಅದು ಬ್ಯಾಂಗ್ಳೂರಲ್ಲಿ ನನಗೆಲ್ಲೂ ಸಿಕ್ಕಿಲ್ಲ. ಆ್ಯಕ್ಚುಲಿ ನನ್ನ ಮದುವೆಗೆ ಮುಂಚೆನೂ ನಾನು ಟೆಂಪಲ್ಗೆ ಬಂದಾಗ ಇಲ್ಲಿಂದನೇ ನಾನು ಬಳೆ ತೊಗೊಂಡೋಗಿದ್ದು. ಈಗ ಆಲ್ಮೋಸ್ಟ್ ಇನ್ನೇನು 2 years ಆಗ್ತಾ ಬರ್ತಾ ಇದೆ. ಸೊ ನನ್ನ ಮದುವೆ ಬ್ಯಾಂಗಲ್ಸ್ನೇ ನಾನು ಈಗಲೂ ಹಾಕ್ಕೊಳ್ತಾ ಇರೋದು. ಸೊ ಎಷ್ಟು ಗಟ್ಟಿ ಇದೆ ಅಂದರೆ ಎವ್ರಿಡೇ ಯೂಸ್ ಮಾಡಿದ್ರೂ ಕೂಡ ಬಳೆ ಅಷ್ಟು ಈಸಿಯಾಗಿ ಏನು ಬ್ರೇಕ್ ಆಗೋಲ್ಲ. ಸೊ ಹಾಗಾಗಿ ನನ್ನ ಮದುವೆ ಬ್ಯಾಂಗಲ್ಸು ನಾನು ಇಲ್ಲಿಂದನೇ ತೊಗೊಂಡೋಗಿದ್ದು ಆ್ಯಂಡ್ ಎವ್ರಿಡೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ಸಲ ಬಂದಾಗ್ಲೂ ಇಲ್ಲಿಂದ ಬಳೆ ತೊಗೊಂಡೋಗ್ತೀನಿ ನಾನು. ಸೊ ಹೀಗಿತ್ತು ನಮ್ಮದು ಮನೆ ದೇವರ ದರ್ಶನ ಮತ್ತು 2 days ಆಫ್ ಚಿಂಚಿಲಿಯಲ್ಲಿ ನಮ್ಮದು ಸ್ಟೇ ಮತ್ತು ಪೂಜೆ ಎಲ್ಲ ಹೀಗಿತ್ತು. ಹೋಪ್ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸುಮಾರು ಜನಕ್ಕೆ ಇದೊಂದು ಹೊಸ ಜಾಗ ಮತ್ತು ಇದೊಂದು ಹೊಸ ದೇವ್ರಂತಲೇ ಹೇಳ್ಬೋದು. ಸುಮಾರು ಜನಕ್ಕೆ ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈ ವರ್ಷದ ದರ್ಶನ ಮುಗೀತು ಮನೆ ದೇವ್ರದ್ದು. ಇನ್ನೇನಿದ್ರು ನೆಕ್ಸ್ಟ್ ವರ್ಷನೇ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡಿಕೊಂಡು ಇವಾಗ ಬ್ಯಾಂಗ್ಳೂರ್ ಕಡೆಗೆ ಹೊರಟಿದ್ದೀವಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. See you in next video. Until then, take care. Bye-bye.